ಎಲ್ಲಿಂದ ವಿ ನೋ ಗ್ರಹ ಮದುವೆಗೆ ಗ್ರಹ ನೋಡು, ಕೇದು ನೋಡು, ಗ್ರಹ ನೋಡು, ಬಟ್ ನೋಬಡಿ ಎವರ್ ಟಾಟ್ ಅಸ್ ವೈ ದೇ ಇನ್ಫ್ಲೂಯೆನ್ಸ್ ಅವರ್ ಲೈಫ್. 9 ತಿಂಗಳು ನಮ್ಮ ತಾಯೊಳಗಡೆ ದೇ ಮೀಟ್ ಅಸ್, ದೇ ಇಂಪ್ಲಾಂಟ್ ಅಸ್, and that everything they will take from us 120 years of human life. ಆ ಟೈಮ್ there is no stability. ಅದಕ್ಕೆ ಪ್ರೆಗ್ನೆನ್ಸಿ ಗೊತ್ತಾದ ಮೇಲೆ ಯಾರಿಗೂ ಹೇಳೋದಿಲ್ಲ. ಫಸ್ಟ್ ಮಂತ್, ಸೆಕೆಂಡ್ ಮಂತ್ ಮಂಗಳ ಶಕ್ತಿ ಕೊಡುತ್ತಾನೆ ಆ ಬೀಜಕ್ಕೆ, ಮಂಗಳ ದೇವಿ ಸ್ವರೂಪಿ ಶಕ್ತಿ ಕೊಡುತ್ತಾನೆ. ಆವಾಗಲೂ ಆ ಗರ್ಭಕ್ಕೆ ಒಂದು ಇದು ಏನದು ಸ್ಥಿರ ಇಲ್ಲ. 3ನೇ ತಿಂಗಳ ಮಗುನ ಯಾರು ನೋಡ್ಕೋತಾನೆ? 3ನೇ ತಿಂಗಳು ಗುರು ನೋಡ್ಕೋತಾನೆ. 3ನೇ ತಿಂಗಳು ಗರ್ಭಕೋಶದಲ್ಲಿ ಗುರು ಕೈ ಹಿಡಿದ ಮೇಲೆ ನೀವೆಲ್ಲರಿಗೂ ಹೇಳಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ. ಕರೆಕ್ಟಾ? ಗುರು ಏನ್ ಕೊಡ್ತಾನೆ ಮಗುಕ್ಕೆ? ಗುರು ನಾಲೆಡ್ಜ್, ಜಗತ್ತಿನ DNA ಅರಿವು, ಇನ್ಫಾರ್ಮೇಶನ್ ವಿಲ್ built in the 3rd month. That scientifically is there in the book. 4ನೇ ತಿಂಗಳು ಯಾರು ನೋಡ್ಕೋತಾನೆ? 4ನೇ ತಿಂಗಳು ಶನಿ ಪೇಷನ್ಸ್ ಹೇಳಿಕೊಡ್ತಾನೆ. 4ನೇ ತಿಂಗಳು ದ ಪ್ಲಾನೆಟ್. 5ನೇ ತಿಂಗಳು ರಾಹು ಎಲ್ಲ ಬೇಕು ಅಂತ ಆಸೆ ಪಾಸೆಗಳು, ಆಕಾಂಕ್ಷೆಗಳು ನಮ್ಮೊಳಗಡೆ ತುಂಬುತ್ತೆ. ಎಷ್ಟನೇ ತಿಂಗಳು ತುಂಬುತ್ತೆ? 5ನೇ. 6ನೇ ತಿಂಗಳು ಕೇತು ಏನೋ ಬೇಡ, ವೈರಾಗ್ಯದ ಬುದ್ಧಿ ಕೊಡ್ತಾನೆ. 6ನೇ ತಿಂಗಳು ಗರ್ಭಕೋಶದ ಮಗುಗೆ ಅಂದ ಇನ್ಫಾರ್ಮೇಶನ್ ಅವ್ರು ಹೇಳಿದೆಯಲ್ಲ ಎಲ್ಲ ಅದರೊಳಗಡೆ ಆಗ್ತಾ ಇರುತ್ತೆ. ಇದು ಯಾವಾಗ ಬರುತ್ತೆ ಅಂತ ಹೇಳಬೇಕಲ್ಲ. ಇದೇ ಅಂತ ಹೇಳಿದ್ರೆ ಗಿವ್ ಮಿ ಅ ಪ್ರೂಫ್. ದಟ್ ಶುಡ್ ಬಿ ಪ್ರೂವ್ಡ್ ಇನ್ ದ ಸೈಂಟಿಫಿಕಲ್ ವೇ ಆಲ್ಸೋ. ಆ ಪುಸ್ತಕದಲ್ಲಿದೆ. 7ನೇ ತಿಂಗಳು ಬುದ್ಧಿ ಇಂಟಲೆಕ್ಚುಯಲ್ ಬರುತ್ತೆ ಮಗುಕ್ಕೆ. ಅದಕ್ಕೆ 7 ತಿಂಗಳಾದ್ರೆ ಪರವಾಗಿಲ್ಲ, ಸರ್ವೈವ್ ಆಗುತ್ತೆ, ಯು ಕ್ಯಾನ್ ಡೆಲಿವರ್ ಅಂತ ಹೇಳೋದು. 8ನೇ ತಿಂಗಳು ಚಂದ್ರ ಇಮೋಷನ್, ಅಮ್ಮ, ತಾಯ್ತನ, ಸ್ತ್ರೀತನ, ಪ್ರಕೃತಿ ಕೊಡುತ್ತೆ. 9ನೇ ತಿಂಗಳು ಸೂರ್ಯ ರೈಟ್. ನಮ್ಮ ಮಗುನೇ ಹೆಂಗೆ ಮಟ್ಟದಲ್ಲಿ ಬೆಳೆಸ್ತಾ ಇದ್ದೀನಿ ನೋಡಿ. ಒಂದು ಬೀಜ ನನ್ನ ಹತ್ರ ಒಂದು ಬೀಜ ಇದೆ. ಇದೆಲ್ಲ ತಾಯ್ತನ, ಇದು ಮನುಷ್ಯರದು. ಒಂದು ಪ್ಲಾಂಟ್, ಒಂದು ಬೀಜ ಒಬ್ಬರು ಇಲ್ಲಿ ಹಾಕಿದ್ರೆ ಎತ್ತಿಲು ಅದು ಹೇಗೆ ಬೆಳೆಯುತ್ತಿ? ಅದು ಬೀಜ ಇಟ್ಟು ಮುಂಚಿತೇವಲ್ಲ, ಆ ರೂಟ್ ಬೆಳೆದು ಆಮೇಲೆ ಮಿನರಲ್ಸ್ ಹೋಗಿ ಮಿನರಲ್ಸ್ ಬೆಳೆದು ಹೋಗಿ ಹೈಟ್ ಆಗಿ ಆಮೇಲೆ ಫ್ರೂಟ್ಸ್ ಕೊಡ್ತಾರೆ, ತರಕಾರಿ ಕೊಡ್ತಾರೆ. ಅದು ಊಟ ಸಣ್ಣ ವಾಟರ್, ಗಾಳಿ ಎಲ್ಲ. ಸರಿ, ಮೈ ಕೊಡಿ. ಅದೆಲ್ಲ ಏನದು ಸಣ್ಣ ಫೈರು, ಪಂಚಭೂತಗಳ ಸೂರ್ಯ, ಫೈರು. ಅದು ಮಗುನ ಐ ಹ್ಯಾವ್ ನೋ ಇಂಟೆನ್ಷನ್ ಟು ಸ್ಟ್ರೆಸ್ ಇಟ್, ಬಟ್ ಯು ಸಿ ನಿಮ್ಮ ಜವಾಬ್ದಾರಿ ಅಲ್ಲಿ ಮುಗುತ್ತೆ. ಮಗುನ 5ನೇ ಸ್ಕೂಲ್ ಪಾಠಶಾಲೆಯಲ್ಲಿ ಇಲ್ಲ ಪ್ಲೇ ಸ್ಕೂಲ್ ಹಾಕ್ಬಿಟ್ಟಾಗ ಯು ಆರ್ ಫ್ರೀ. ನೆಕ್ಸ್ಟ್ ವಾಪಸ್ ಬಂದ ಮೇಲೆ ಓ ಹಿ ಇಸ್ ಕಮಿಂಗ್ ಆರ್ ಶಿ ಇಸ್ ಕಮಿಂಗ್. We are taken the complete responsibility, teaching him Sanskrit, teaching him Vedas, teaching him Jyotishya, science, how the Prakriti comes, the plant, growth. You can't imagine how much he knows. But we are just giving him what this picture can. ಆ ಮಹಾತ್ಮ ಇದು ಅನುಗ್ರಹ. ಏನ್ ಅನಿಸಿದೆ?